ಆಮೇಲೆ ಇವ್ರಿಗೂ ಹೇಳೋಕ್ಕೇನು ನೆನಪಿರ್ಲಿಲ್ವಂತೆ. ಕೊನೆಗೆ ಅವ್ರ ಕ್ಲಾಸ್ಮೇಟು ವಿಶ್ವ ಅಂತ ಅವನು ನನಗೆ ಪರಿಚಯ ಇದ್ದಾನೆ ಬಿಡು, ಅವನೇ ಇವ್ರನ್ನ ಕರ್ಕೊಂಬಂದಿದ್ದು. ಓಹೋ, ಇದಕ್ಕೆ ಕೆಲ ಹೇಳೋದು ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದೇ ಆಗೋದು ಅಂತ. ಇನ್ನೂ ಒಂದು ವಿಷಯ ಇದೆ ಕೇಳು, ಆ ವಿಶ್ವ ಬೇರೆ ಯಾರು ಅಲ್ಲ ಕಣ, ನಮ್ಮ ಲಕ್ಷ್ಮತಿ ಇದ್ದಾರಲ್ಲ ಅವ್ರ ಅಣ್ಣನ ಮಗನೇಯ. ಏನಿಲ್ಲ ಸಿದ್ದು, ಇದು ಒಂದಾದ್ಮೇಲೆ ಒಂದು ಖುಷಿ ವಿಷಯ ಹೇಳ್ತಾ ಇದೆಯೇ. ಹೌದಣ್ಣ, ಇವತ್ತು ಅದೇ ಖುಷಿಗೆ ಎಲ್ಲರೂ ಒಟ್ಟಿಗೆ ಸೇರಿ ಬೆಳ್ದಿಂಗ್ಳು ಊಟ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಬೆಳ್ದಿಂಗ್ಳು ಊಟ ಮಾಡಿ ಎಷ್ಟೋ ದಿನ ಆಗೋಗಿತ್ತು. ಮಾಡಿ 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 ಜಮಾಯಿಸಿ. ಲೇ ಸಿದ್ದು, ನಿಮ್ಮ ಅತ್ತೆ ಊರು ಯಾವ್ದಲ್ಲ? ಹಾಂ, ಲಕ್ಷ್ಮಣ್ ಚಂದ್ರ. ಅತ್ತೆಯವ್ರ ಅಣ್ಣ ಇದ್ದಾರಲ್ಲ, ಅವರು ನಿನಗೆ ಮತ್ತು ಅಪ್ಪಾಜಿಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ. ಅದೇ ನಾವು ಹೋದ ವರ್ಷ ದೇವಸ್ಥಾನದಲ್ಲಿ ಉತ್ಸವ ಮಾಡಿಸಿದ್ವಲ್ಲ, ಅಲ್ಲಿ ಆ ದೇವಸ್ಥಾನಕ್ಕೆ ಧರ್ಮದರ್ಶಿಗಳಾಗಿದ್ರಲ್ಲ ನರಸಿಂಹಯ್ಯ ಅಂತ, ಅವರೇ ಲಕ್ಷ್ಮತಿ ಅವ್ರ ಅಣ್ಣ. ಅವರಪ್ಪ ಗೋವಿಂದಯ್ಯ. ಹೌದೇನ್ಲಾ? ಅಲ್ಲ, ಎಲ್ಲ ಇದ್ದು ಇಷ್ಟು ವರ್ಷ ನಿಮ್ಮ ಅತ್ತೆ ಯಾರು ಇಲ್ಲದೆ ಇರೋಂಗೆ ಇಷ್ಟು ಸಿಂಪಲ್ ಆಗಿ ಬದುಕ್ತಾ ಇದ್ರೇನೋ. ಅದಕ್ಕೆ ಹೇಳೋದು ಕಲ, ತುಂಬಿದ್ ಕೂಡ ತುಳುಕೋದಿಲ್ಲ ಅಂತ. ನೋಡು, ಅಷ್ಟೆಲ್ಲ ಇದ್ರು ನಿಮ್ಮ ಅತ್ತೆ ಒಂಚೂರು ಅಹಂಕಾರ ಇಲ್ವಲ್ಲ? ಅದೇ ಅಲ್ವಾಣ ನಮ್ಮ ಅತ್ತೆ ದೊಡ್ಡ ಗುಣ. ನಮ್ಮ ಮಾವನೂ ಹಂಗೆ. ಇಲ್ಲಿವರೆಗೂ ಲಕ್ಷ್ಮತೆಗೆ ಒಂದು ತವ್ರ ಮನೆ ಇದೆ ಅಂತ ಯಾರಿಗೂ ಹೇಳಿರ್ಲಿಲ್ಲ. ದೇವ್ರ ದಯೆ, ಇವತ್ತೆಲ್ರಿಗೂ ಗೊತ್ತಾಯ್ತು. ಈಗ ಅಪ್ಪ ಮಗಳು ಒಂದಾಗಿದ್ದಾರೆ. ಬಹು ಖುಷಿ ಆಯ್ತಾಯಿದೆ ಕಣ. ನಾನು ನಿನಗೆ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡ್ಬೇಕಲ್ಲ, ಒಳ್ಳೆ ಖುಷಿ ವಿಷಯನೇ ಹೇಳಿದೀಯೇ. ಹೋಗೋಗು, ಬೆಳದಿಂಗ್ಳೂಟ ಜಮಾಯಿಸು, ಹೋಗು. ಸರಿ ಕಣ, ಆಯ್ತು, ಮಾಡ್ತೀನಿ. ಹೋಗು ಹೋಗ್ಬಿಟ್ಟಿದ್ದು. ಓಹೋ, ಇಷ್ಟೊಂದು ಖುಷಿಯಾಗಿದ್ದೀರಾ? ಅದೇ ನನ್ನ ಜೊತೆ ಮಾತಾಡುವಾಗ ಒಳ್ಳೆ ದುರ್ವಾಸ ಮುನಿ ಥರ ಆಡ್ತಿರ್ತೀರಾ. ಅದೇ ನಿಮ್ಮ ತಮ್ಮನ ಫೋನ್ ಬಂದರೆ ಮುಖದಲ್ಲಿ ಮಂದಹಾಸ ಉಕ್ಕಿ ಹರಿಯತ್ತೆ ಅಲ್ವಾ? ಖುಷಿ ವಿಷಯ ಕೇಳಿದಾಗ ಖುಷಿಯಾಗಿರ್ಲೇಬೇಕಲ್ವೇ ನಮ್ಮೇ. ಅಂತ ಖುಷಿ ಪಡುವಂಥ ವಿಷಯ ಏನು ಹೇಳಿದ್ನೋ? ಅದು ನಮ್ಮ ಭಾವನವ್ರ ತಂಗಿ ಒಬ್ಳು ಜಾನ್ವಿ ಅಂತ ಇದ್ಲಲ್ಲ, ಅದೇ ತೀರೋಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ರಲ್ಲ, ಅವ್ರಿಗೆ ಸತ್ತಿಲ್ವಂತೆ ಕಣಮಿ, ಬದುಕದಂತೆ. ಏನು ಹೇಳ್ತಿದ್ದೀರಾ? ಅವಳು ಬದುಕಿದಾಳಂತ? ಹೂ ಕಣಮಿ, ಮನೆಗೆ ಕರ್ಕೊಂಬಂದವ್ರಂತೆ. ಅದ್ರ ಜೊತೆಗೆ ಇನ್ನೂ ಒಂದು ಶಾಕಿನ ವಿಷಯ ಹೇಳ್ತೀನಿ ಕೇಳು. ನೀನು ಅದ್ಯಾವ ಗಳಿಗೆಯಲ್ಲಿ ಹೋಗಿದ್ದು ಲಕ್ಷ್ಮಕ್ಕಂತ ದುಡ್ಡನ್ನ ದರ್ಪ ತೋರ್ಬಿಟ್ಟು ಬಂದೋ, ಲಕ್ಷ್ಮಕ್ಕನವ್ರ ಅಪ್ಪನೂ ಒಂದಾಗೋರಂತೆ ಕಣಮಿ. ಅವರಪ್ಪ ಯಾರು ಅಂತ ಗೊತ್ತಾ? ಅವ್ರು ಎಷ್ಟು ಶ್ರೀಮಂತರು ಅಂತ ಗೊತ್ತಾ? ಅದೋಗ್ಲೇ ಅವ್ರ ಅಣ್ಣ ಯಾರು ಅಂತ ಗೊತ್ತಾ ನಿಂಗೆ? ಪಾಪ ಲಕ್ಷ್ಮಕ್ಕ ಅಷ್ಟು ದುಡ್ಡಿರೋರು ಮನೆಯರಾದ್ರು ದುಡ್ಡಿಗೆ ಒಂದು ಕಿಲುಬು ಕಾಸು ಬೆಲೆನೂ ಕೊಡದೆ ಎಷ್ಟು ಸಿಂಪಲ್ ಆಗಿ ಬದುಕ್ತಿದ್ರಮ್ಮಿ. ಮುಂದಿನ ಸಲ ಅವ್ರ ಮನ್ಗೆ ಹೋದಾಗ ಹೊಸಿ ಮರ್ಯಾದಿಂದ ನಡ್ಕೋ. ಮತ್ತೆ ದುಡ್ಡಿನ ದರ್ಪ ತೋರ್ಸಕ್ ಹೋಗ್ಬಿಟ್ಟಿಯಾ? ಅವ್ರ ಹತ್ರ ಇರೋ ದುಡ್ಡಲ್ಲಿ ನಿನಗೆ ತುಲಾಭಾರ ಮಾಡ್ಬಿಡ್ತಾರೆ. ತುಲಾಭಾರ ಆಮೇಲೆ ಮಾಡಿಸಿದ್ರಂತೆ, ಮೊದಲು ಅವ್ರ ಅಣ್ಣ ಅಪ್ಪ ಯಾರು ಅಂತ ಹೇಳಿ. ಅದೇ ಕಣಮಿ, ಹೋದ ವರ್ಷ ನಮ್ಮ ಮನೆ ದೇವ್ರ ಪೂಜೆಗೆ ಅಂತ ಹೋಗಿದ್ವಲ್ಲ, ಆ ದೇವಸ್ಥಾನ ಧರ್ಮದರ್ಶಿಗಳು ಕಣಮಿ, ನರಸಿಂಹಯ್ಯ ಅಂತ. ಅವರಪ್ಪ ಗೋವಿಂದಯ್ಯನೂರು ಅಂತ, ಊರಿಗೆ ದೊಡ್ಡ ಮನ್ಸ. ಏನು, ಲಕ್ಷ್ಮಿಯವರು ಅವ್ರ ತಂಗಿನಾ? ಅಲ್ಲ, ಅವ್ರಷ್ಟು ದೊಡ್ಡ ಶ್ರೀಮಂತರಾಗಿದ್ಕೊಂಡು ಇವ್ರು ಹೀಗೆ ಬದುಕ್ತಿದಾರಾ? ಹೂ ಕಣಮಿ, ಕೆಲವೊಬ್ರು ಹಂಗೆ, ಎಲ್ಲ ಇದ್ರು ಏನು ಇಲ್ಲದೆ ಇರೋಂಗೆ ಇರ್ತಾರೆ. ಇನ್ನು ಕೆಲವ್ರು ಇರ್ತಾರೆ ಖಾಲಿ ಡಬ್ಬ, ಸೌಂಡ್ ಜಾಸ್ತಿ. ಯಾಕೋ ಹೊಟ್ಟೆ ಗುಡುಗುಡು ಅಂತ ಕಣಮಿ, ಒಂದು ಗ್ಲಾಸ್ ಮಜ್ಜಿಗೆ ಕುಡ್ಕೊಬತ್ತೀನಿ. ನೀವು ಹಿಂಗೂ ಬೇಕಾ? ಹೊಟ್ಟೆ ತಣ್ಣಗೆ ಮಾಡ್ಕೊಂಡಿಯಾ? ಬೇಡ ಬಿಡು. ಅಳಿ ಅಂದರೆ ಯಾರ್ದು ಫೋನು? ಅದು ನಮ್ಮಣ್ಣ ಫೋನ್ ಮಾಡಿದೆಮ್ಮ. ಏನು ಇಷ್ಟೊತ್ತಲ್ಲಿ ಫೋನು? ಎಲ್ಲ ಆರಾಮಾಗಿದ್ದಾರೆ ತಾನೆ? ಎಲ್ಲ ಚೆನ್ನಾಗವ್ರೆ ಲಕ್ಷ್ಮತೆ, ಹಿಂಗೆ ಸುಮ್ಮನೆ ಮಾಡಿದ್ದ ಅಷ್ಟೇ. ಲಕ್ಷ್ಮಿ, ಅಳಿಂದ್ರ ಕೊಡು. ಮಾವ, ಅತ್ತೆ, ನೀವೆಲ್ಲರೂ ನಮ್ಮನೆಗೆ ಬನ್ನಿ.
ಯಾಕಮ್ಮ? ಅದು ಮಾವ, ಈಗ ಜಾನು ಬಂದಿದ್ದಾಳೆ, ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಆದರೆ ಜಾನು ಬಂದಿರೋ ವಿಷಯ ಜಯಂತ್ ಅವ್ರಿಗೆ ಇನ್ನೂ ಗೊತ್ತೇ ಇಲ್ಲ. ಅವ್ರಿಗೇನಾದರೂ ವಿಷಯ ಗೊತ್ತಾದರೆ ಕುದುರೆ ಮೇಲೆ ಕೂತ್ಕೊಂಡು ಬರೋರ ಥರ ಓಡೋಡಿ ಬಂದ್ಬಿಡ್ತಾರೆ. ಅವ್ರು ಬಂದಾಗ ಉಪಚಾರ ಎಲ್ಲ ವ್ಯವಸ್ಥೆ ಆಗಬೇಕು, ಅವ್ರಿಗೆ ಸರಿಯಾಗಿ ಸತ್ಕಾರ ಆಗಬೇಕು. ಆಮೇಲೆ ನಾವೆಲ್ಲರೂ ಸೇರಿ ಜಾನುನ ಅವಳ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಅದಕ್ಕೆ ಇಲ್ಲಿದ್ರೆ ಸ್ವಲ್ಪ ಕಷ್ಟ ಆಗುತ್ತೇನೋ. ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಆಗಬೇಕಲ್ಲ. ಇಷ್ಟಕ್ಕೂ ಅದೇನು ಬೇರೆಯವ್ರ ಮನೆ ಅಲ್ವಲ್ಲ, ಅದು ನಿಮ್ಮನೆನೇ ತಾನೇ. ಅದಕ್ಕೆ ನೀವು ಅಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ. ಮೊದಲೇ ಬಂದು ಉಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಜಯಂತ್ ಅವ್ರು ಬರ್ತಾರಲ್ಲ, ಅವತ್ತಾದರೂ ನಮ್ಮ ಮನೆಗೆ ಬನ್ನಿ. ಪರವಾಗಿಲ್ಲ ಬಿಡು ವೀಣಾ, ಅಳಿಯಂದ್ರು ಇಲ್ಲಿಗೆ ಬಂದು ಜಾನು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಅದು ಸರಿ ಮಾವ, ಆದರೂ ಜಯಂತ್ ಅವರು ತುಂಬ ದೊಡ್ಡ ಮನೆಯಲ್ಲಿ ಬೆಳೆದವರು, ತುಂಬ ಶ್ರೀಮಂತರು ಬೇರೆ. ಅವ್ರು ಬಂದಾಗ ಸರಿಯಾಗಿರೋ ವ್ಯವಸ್ಥೆ ಎಲ್ಲ ಆಗಬೇಕಲ್ವ ಮಾವ. ಜಾನು ನಮ್ಮನೆ ಮಗಳು, ಅವಳ ಗಂಡ ಬಂದಾಗ ಅವರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಗಿರೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಮಾವ. ಅಷ್ಟೇ ಅಲ್ಲ, ಜಾನು ಮತ್ತು ಜಯಂತ್ ಅವ್ರನ್ನ ನಮ್ಮ ಹೊಸ ಮನೆಗೂ ಕರೆಸಿ ಅವರಿಗೂ ಉಪಚಾರ ಮಾಡೋಣ ಅಂತ ನನಗೂ ಒಂದು ಸಣ್ಣ ಆಸೆ. ಇಲ್ಲಿ ಬಂದರೆ ಅವ್ರಿಗೆ ಸ್ವಲ್ಪ ಮುಜುಗರ ಆಗುತ್ತೇನೋ, ತೊಂದರೆ ಆಗುತ್ತೇನೋ ಅಂತ. ಅದಕ್ಕೆ ನೀವೆಲ್ಲರೂ ಅಲ್ಲಿಗೆ ಬಂದರೆ ಎಲ್ಲರೂ ಸೇರಿ ನಮ್ಮ ಜಾನುನ ಖುಷಿಯಾಗಿ ಕಳಿಸ್ಕೊಡ್ಬೋದು ಅಂತ, ಮತ್ತೇನೂ ಅಲ್ಲ. ಒಂದು ತಿಂಗಳಿಗಾಗೋ ದಿನಸಿನ ಒಂದೇ ದಿನಕ್ಕೆ ಮಾಡ್ಕೊಂಡು ಹೊತ್ಕೊಂಡು ಬಂದ್ಲು. ಈಗ ನೋಡಿದ್ರೆ ಜಾನುನ ಅಲ್ಲಿಂದನೇ ಕಳಿಸ್ಕೊಳ್ಳೋಣ ಬನ್ನಿ ಅಂತ ಬೇರೆ ಕರಿತಿದ್ದಾಳೆ. ಒಂದೊಂದು ರೂಪಾಯಿಗೂ ನಾನು ಇಷ್ಟೊಂದು ಸಾಯ್ತಾ ಇದ್ದೀನಿ. ಅದೆಲ್ಲ ಖರ್ಚು ಮಾಡೋಕ್ಕೆ ಇವಳು ಒಂದಷ್ಟು ಮಾತಾಡ್ಬಿಡ್ತಾಳೆ. ಅಕ್ಕ ಹೇಳ್ತಿರೋದು ಸರಿಯಾಗದೆ ಮಾವ. ಇದು ಚಿಕ್ಕ ಮನೆ, ನಾವೇನೋ ಹೊಂದ್ಕೊಂಡ್ಬಿಡ್ತೀವಿ, ಆದರೆ ಅವ್ರಿಗೆ ಹೊಸಿ ಕಷ್ಟ ಆಗ್ಬೋದು. ಅದು ಅಲ್ಲದೆ ಎಷ್ಟೋ ದಿವಸ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಒಂದಾಗ್ತವ್ರೆ, ಅವ್ರಿಗೂ ಏಕಾಂತವಾಗಿರೋ ಜಾಗ ಬೇಕಲ್ವೇ. ವೀಣಾ ಕೇಳ್ತಿರೋದು ಸರಿಯಾಗಿದೆ ಅನ್ನಿಸ್ತದೆ. ನೋಡಿ, ನೀವು ಹೊಸಿ ಯೋಚನೆ ಮಾಡಿ. ಸರಿ ವೀಣಾ, ನೀನು ಹೇಳ್ದಾಗೆ ಆಗಲಿ. ಬಾ, ನನಗೆ ಈಗ ಸಮಾಧಾನ ಆಯಿತು. ವೀಣಾ, ಇದೇ ಸಮಾಧಾನಕ್ಕೆ ಇನ್ನೊಂದೆರಡು ಕೈ ತುತ್ತು ಜಾಸ್ತಿ ತಿನ್ನ.